ವಿಧಾನಸಭೆಯ ಸಭಾಧ್ಯಕ್ಷರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರು ರಿಕ್ಲೈನರ್ ಚೇರ್ ವಿಚಾರ, ಸ್ಟೋರ್ ಲಾಕರ್ ವಿಚಾರ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ಕಾದರವರಿಗೆ ಸಚಿವ ಸ್ಥಾನ ಸಿಕ್ತಿದೆ ಅನ್ನೋ ವಿಚಾರಕ್ಕೆ ಈಗ ಆರೋಪಗಳು ಬರ್ತಿದ್ದಾವ ಅಥವಾ ಮೊದಲಿಂದ ಬಿಜೆಪಿ ನಾಯಕರು ಆರೋಪಗಳನ್ನು ಮಾಡ್ತಿರಲಿಲ್ಲ? ಇದೀಗ ಕಾಗೇರಿ ಅವರು ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಿದ್ದಾರೆ, ಅವ್ಯವಹಾರ ಆಗ್ತಾ ಇದೆ ಅಂತ. ನಾನು ನಿನ್ನೆ ತಾನೇ ಸ್ಪಷ್ಟಪಡಿಸಿದ್ದೆ, ಆಧಾರರಹಿತವಾದ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶಪೂರಿತವಾದ ಹೇಳಿಕೆಗಳು, ಅದರಲ್ಲಿ ಯಾವುದೇ ಆಧಾರ ಕೂಡ ಇಲ್ಲ. ಅದಕ್ಕಿಂತ ಒಂದು ಹೆಜ್ಜೆ ನನ್ನ ಮುಂದೆ ಹೋಗಿ ಹೇಳಿದ್ದೆ, ಅವ್ರಿಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಸಂಶಯ ಇದ್ದರೆ ನಾನು ನನ್ನ ಕಚೇರಿಯಲ್ಲಿ ನಾನು ಇರ್ತೇನೆ, ಅಲ್ಲಿ ಬಂದು ಲಿಖಿತವಾಗಿ ಅದನ್ನು ಕೊಡಲಿ, ನಾನು ಅದನ್ನು ಪರಿಶೀಲಿಸಿ ಅದನ್ನು ಸೂಕ್ತವಾದ ಮಾಹಿತಿ ಅದೇ ಕೊಡ್ತೇನೆ. ಆವಾಗ ಅವ್ರಿಗಿರುವ ಎಲ್ಲ ಸಂಶಯಗಳು ದೂರ ಆಗ್ತದೆ. ಅದು ಆನ್ಲೈನಲ್ಲಿ ಯಾಕೆ ಹಾಗೆ, ಇದರಲ್ಲಿ ಯಾಕೆ ಹೀಗೆ ಅಂತೆಲ್ಲವೂ ಕೂಡ ಅದು ಅವರಿಗೆ ಬಗೆಹರಿತದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಯೋಜನೆ ಅದು ಅಧಿಕಾರಿಗಳು ಅದನ್ನು ನೋಡಿಕೊಂಡು ಚರ್ಚಿಸಿಕೊಂಡು ಸೂಕ್ತವಾಗಿ ಇದೇ ಇಲ್ಲ ಅಂತ ಹೇಳಿಕೊಂಡು ಆರ್ಥಿಕ ಇಲಾಖೆಗೆ ಕಳಿಸಿ ಅಲ್ಲಿ ಎಲ್ಲ ಅಧಿಕಾರಿಗಳು ಅದನ್ನು ನೋಡಿ ಅದರ ಸಮರ್ಪಕವಾಗಿದ್ರೆ ಮಾತ್ರ ಅದು ಒಪ್ಪಿಗುವಂಥದ್ದು. ಒಪ್ಪಿಗೆ ಇಲ್ಲದೆ ನಾವು ಮಾಡಿದ್ರೆ ಆಗ ಅದು ವಿಚಾರ. ಇದೆಲ್ಲ ಇರುವಾಗ ಇದರಲ್ಲಿ ಸ್ಪೀಕರ್ ಯಾಕೆ ದೂಷಣೆ ಮಾಡಬೇಕು? ಹೆಚ್ಚು ಕಮ್ಮಿ ನನ್ನ ಗಮನಕ್ಕೆ ತರಬೇಕು, ನಾನು ಅಧಿಕಾರಿಗಳ ಹತ್ರ ಕೇಳಬೇಕು, ಹೆಚ್ಚು ಕಮ್ಮಿ ಆಗಿದೆಯಾ, ಆಗಿದ್ದಲ್ಲಿ ಮುಂದಿನ ಕ್ರಮ ನಾವು ತಗೊಳ್ಬೇಕು. ಅದೆಲ್ಲವಿಲ್ಲದೆ ಅದರ ಬಗ್ಗೆ ಅವರಿಗೆ ಆಸಕ್ತಿಯೇ ಇಲ್ಲ. ಅದು ಸರಿ ಇದೆಯಾ ಇಲ್ವಾ, ಅದು ಪ್ರಯೋಜನ ಉಂಟಾ, ಅದು ಯಾಕೆ, ಅದರ ಬಗ್ಗೆ ಏನು ಕೂಡ ಆಸಕ್ತಿ ಇಲ್ಲ. ಬರೇ ಆರೋಪ ಮಾಡಬೇಕು, ಒಂದು ಕಪ್ಪು ಚುಕ್ಕೆ ತರಬೇಕು ಅಂತ ಒಂದೇ ಉದ್ದೇಶ. ಅದೆಲ್ಲವೂ ಕೂಡ ನಮ್ಮ ಯಶಸ್ಸನ್ನು ಸಹಿಸದೆ ಅಸೂಯೆಯಿಂದ ಇವತ್ತು ಆಗುವಂಥದ್ದು. ಈ ಕೈಯಲ್ಲಿ ಆಗದವರು ಮೈಪರಿಸಿಕೊಂಡಂತ ಪರಿಸ್ಥಿತಿ ಇವತ್ತು ಇವರ ಹೇಳಿಕೆಯಿಂದ ನಮ್ಗೆ ಇವತ್ತು ಕಾಣ್ತದೆ ಇದರಲ್ಲಿ. ಅದಕ್ಕಾಗಿ ನಾನು ಮತ್ತೆ ಹೇಳಿದಿಷ್ಟೇ, ಇದರಲ್ಲಿ ಅವ್ರು ಮಾತಾಡಿದಾಗ ನಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅವ್ರು ರಾಜಕೀಯವಾಗಿ ಏನೆಲ್ಲ ಮಾತಾಡ್ಬೋದು, ಯಾರದ ಒತ್ತಡದಿಂದ ಮಾತಾಡ್ಬೋದು. ನಾವು ಸಂವಿಧಾನಬದ್ಧ ಸ್ಥಾನದಿದ್ದುಕೊಂಡು ಇದರ ಗೌರವ ಉಳಿಸುವಂತ ಕೆಲಸ ಅದು ನನ್ನ ಜವಾಬ್ದಾರಿ. ಅದಕ್ಕಾಗಿ ಅವ್ರಿಗೆ ಏನೇ ಇದ್ರೂ ಕೂಡ, ಯಾಕೆ ನಾನು ಸ್ಪೀಕರ್ ಆಗಿದ್ದ, ಶಾಸಕರಾಗಿದ್ದ, ನಾವು ಮಿತ್ರರಾಗಿದ್ದೇವೆ, ಯಾವ ಸಂದರ್ಭ ಬರ್ಬೋದು, ಲಿಖಿತವಾಗಿ ಕೊಡ್ಬೋದು, ನಾನು ತನಿಖೆ ಮಾಡಬಹುದು, ಅದನ್ನು ಚರ್ಚೆ ಮಾಡಬಹುದು, ಅವ್ರಿಗೆ ಸಕ್ತವಾದ ಮಾಹಿತಿ ಕೊಡಬಹುದು ಇದರಲ್ಲಿ. ಆದ ಕಾರಣ ನಾನು ನನ್ನ ನೋಡಿದ ಮಟ್ಟಿಗೆ ಇವರ ಆರೋಪದಲ್ಲಿ ಯಾವುದೇ ಒಂದು ಕೂಡ ಹುರುಳಿಲ್ಲ. ಎಲ್ಲವೂ ಕೂಡ ಇವತ್ತು ಜನರನ್ನು ಒಂದು ತಪ್ಪು ಭಾವನೆ ತರಲಿಕ್ಕೆ ಇವತ್ತು ಪ್ರಯತ್ನ ಇವತ್ತು ಪಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಹೇಳಿದ್ದೇನೆ ನಿನ್ನೆ ತಾನೇ, ಇದು ಏನಾಗಿದೆ ಅಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯದ ಜನತೆ, ಈಗ ಕರ್ನಾಟಕ ಶಾಸಕಾಂಗ ಮತ್ತು ಲೆಜಿಸ್ಲೇಚರ್ ಇವತ್ತು ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ನೋಡಿಕೊಂಡು ಅತ್ಯಂತ ಗೌರವ ಇದೆ. ಇಡೀ ರಾಜ್ಯದಲ್ಲಿ ದೇಶದಲ್ಲೇ ಕರ್ನಾಟಕ ಲೆಜಿಸ್ಲೇಚರ್ ಇವತ್ತು ನಂಬರ್ 1ನೇ ಸ್ಥಾನದಲ್ಲಿದೆ. ನಮ್ಮನ್ನು ನೋಡಿಕೊಂಡು ಬೇರೆ ರಾಜ್ಯದ ಅಸೆಂಬ್ಲಿಯಲ್ಲಿ ಲೆಜಿಸ್ಲೇಚರ್ ಇದನ್ನು ಮಾಡಬೇಕಂತ ಇವತ್ತು ಅದನ್ನು ಆಲೋಚನೆಯಲ್ಲಿ ಚರ್ಚೆ ಆಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಚರ್ಚೆ ಮುಖಾಂತರ ಇವತ್ತು ಇಂಡಿಯಾದಲ್ಲಿ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿ ಸಪರೇಟ್ ಆಗಿ ಗುರುತಿಸಿಕೊಳ್ಳುವಂತ ಅಂತಾರಾಷ್ಟ್ರೀಯ ಮಟ್ಟದ ಮುಖ್ಯಸ್ಥರಿಗೆ ಇವತ್ತು ಕರ್ನಾಟಕ ಬೆಂಗಳೂರು ಅಂತ ಗುರುತಿಸಿಕೊಳ್ಳುವಂತ ಒಂದು ಲೆಜಿಸ್ಲೇಚರ್ ಆಗಿದೆ. ಇದನ್ನೆಲ್ಲ ಸಹಿಸದೆ ಅಸೂಯೆಯಿಂದ ಮತ್ತೆ ಇದೆಲ್ಲ ಕೂಡ ನನಗೇನಿಸ್ತದೆ, ಬಹಳ ನಾನು ಹೇಳಿದೆ ನಿನ್ನೆ, ಒಂದು ಚಂದವಾದ ಬಿಲ್ಡಿಂಗ್ ಕಟ್ಟುವಾಗ, ಮನೆ ಕಟ್ಟುವಾಗ ಒಂದು ದೃಷ್ಟಿ ಬೊಂಬೆ ಅಂತ ಕಟ್ತಾರೆ ಇದಕ್ಕೆ. ಆದ ಕಾರಣ ಇವರೆಲ್ಲ ಹೇಳಿಕೆಗಳು ನಮ್ಗೆ ಜಾಸ್ತಿ ದೃಷ್ಟಿ ಆಗದ ರೀತಿಯಲ್ಲಿ ಒಂದು ದೃಷ್ಟಿ ಬೊಂಬೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೊಸ ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ರಿ. ಪುಸ್ತಕ ಮೇಳ ಆಯ್ತು, ರಿಕ್ಲೈನರ್ ಚೇರ್ ಆಯ್ತು, ವಿದೇಶ ಪ್ರವಾಸ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನೀವು ಮಾಡ್ತಾ ಇದ್ರೆ ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ಈಗ ಹೇಳ್ತಿದ್ದಾರೆ. ಅದನ್ನ ನಾನು ಹೇಳಿದೆ ಅಲ್ಲ, ಇದೆಲ್ಲ ರಾಜ್ಯಕ್ಕೆ ಪ್ರೇರಿತವಾಗಿ ಇರುವಂತದ್ದು. ಇದರಿಂದ ಅವರಿಗೆ ಎನಿಸಿರ್ಬೋದು ಏನೋ ಡ್ಯಾಮೇಜ್ ಆಗ್ತದೆ ಅಂತೇಳಿ ಇದರಲ್ಲಿ. ಆಗ ಎನಿಸಿದ್ದು ಅವ್ರದ್ದು ವಿಘ್ನ ಸಂತೋಷಗಳಾಗುವುದಾದ್ರೆ ಅವರು ಡೈಲಿ ಬೆಳಿಗ್ಗೆದ್ದು ಒಂದೊಂದು ಆರೋಪ ಮಾಡಲಿ, ಅದನ್ನು ಬಹಳ ಚೆನ್ನಾಗಿ ಸಂತೋಷದಿಂದ ನೆಗಡಿಗೆ ನಾನು ಸ್ವೀಕರಿಸ್ತೇನೆ ಮತ್ತು ಅವರಿಗೆ ನಾನು ಶುಭಾಶಯ ಸಲ್ಲಿಸ್ತೇನೆ. ಯಾಕೆ ನಾನು ಸ್ಪೀಕರ್ ಶಾಸಕರಲ್ಲ, ಅವ್ರು ಖುಷಿಯಿಂದ ಇರಬೇಕು ನನಗೆ, ಅದಕ್ಕಾಗಿ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದು. ಹಾಗೆ ಅವ್ರು ಕೂಡ ಖುಷಿಯಿಂದ ಇರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಸರಿ, ಲಾಕರ್ ವಿಚಾರದಲ್ಲಿ 96 ಲಕ್ಷ ವ್ಯತ್ಯಾಸ ಆಗಿದೆ, ಇದರ ಮಾಹಿತಿಯನ್ನು ಸ್ಪಷ್ಟಪಡಿಸಬೇಕಂತ ನಿಮ್ಮ ರಾಜೀನಾಮೆ ಒತ್ತಾಯ ಮಾಡ್ತೀನಿ. ಅದು ನಾನು ಹೇಳಿದೆ ಅಲ್ಲ, ಅಲ್ಲಿ ಕೂತು ರೈಟಿಂಗ್ ಅಲ್ಲಿ ಕೊಡ್ಲಿ ಅಂತ ನಾನು ಇಲ್ಲಿ ಕಾಯ್ತಾ ಇದ್ದೇನೆ ಬೆಳಿಗ್ಗೆಯಿಂದ ಬಂದು.
ನೋಡಿ, ನೀವೊಂದು ರೈಟಿಂಗಲ್ಲಿ ಕೊಟ್ಟದ್ದು ನೋಡಿದಾಗಲ್ಲ ಗೊತ್ತಾಗೋ ವ್ಯತ್ಯಾಸ ಏನು, ಯಾಕೆ, ಏನಾಗಿದೆ, ಏನು ಬೆನಿಫಿಟ್ ಇದೆ, ಏನು ಪ್ರಯೋಜನ ಆಗ್ತಿದೆ ಅಂತ ಆಗಲ್ಲ ಗೊತ್ತಾಗುವಂಥದ್ದು. ಅದೇನು ಕೊಡದೆ ಅಲ್ಲಿಗೆ ಒಬ್ಬೊಬ್ಬರು ಒಂದೊಂದು ಕೂತ್ಕೊಂಡು ಮಾತಾಡಿದರೆ ಇದಕ್ಕೆ ಯಾರು ವ್ಯಾಲ್ಯೂ ಕೊಡಬೇಕು? ಜನರು ಕೂಡ ಕೊಡೋದಿಲ್ಲ. ಇದರಲ್ಲಿ ಜನರು ಕೂಡ ಇವರ ಮಾತಿಗೆ ಯಾರು ಕೂಡ ವ್ಯಾಲ್ಯೂ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜನರಿಗೂ ಕೂಡ ಒಂದಿಷ್ಟು ಅಸಮಾಧಾನ ಆಗುವಂಥದ್ದು. ಯಾಕಂದ್ರೆ ಬಿಜೆಪಿ ನಾಯಕರ ಆರೋಪಗಳು ಬಂದಾಗ ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಎಲ್ಲವೂ ಕೂಡ ಪಾರದರ್ಶಕವಾಗಿ ಇದೆಯಾ ಅನ್ಸುತ್ತೆ. ನಾನು ಅದನ್ನು ಹೇಳಿದೆ ಅಲ್ಲ, ಎಲ್ಲ ನಾನು ನೋಡಿದ ಮಟ್ಟಿಗೆ ಎಲ್ಲವೂ ಕೂಡ ಭಾಳ ಕರೆಕ್ಟಾಗಿದೆ. ಎಲ್ಲಿಯೂ ಕೂಡ ಒಂದು ಲೋಪದೋಷ ಇಲ್ಲ. ಅದರ ಅಗತ್ಯತೆ ಕೂಡ ನಮಗೆ ಇಲ್ಲ ಮಾಡಲಿಕ್ಕೆ. ಇದರ ಬಗ್ಗೆ ಮತ್ತೆ ಏನಾದರೂ ದೀರ್ಘವಾಗಿ ಅವರಿಗೆ ಮಾಹಿತಿ ಬೇಕಾದಲ್ಲಿ ಸಂಪೂರ್ಣವಾಗಿ ಲಿಖಿತವಾಗಿ ಕೊಡಿ, ಲಿಖಿತ ಉತ್ತರದಲ್ಲಿ ಸಿಗ್ತದೆ. ಥ್ಯಾಂಕ್ ಯು. ಇದಿಷ್ಟು ವಿಧಾನ ಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.